ಸಾಹಿತ್ಯ ಸಂಜೆಯ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಶೈಲಸುತೆ ರಂಜಿತಾಳ ನಮಸ್ಕಾರಗಳು. ಮಾತಿನ ಮನೆಯ ಹಿತೈಷಿಗಳಾಗಿರುವ ಅಣಕು ರಮಾನಾಥ್ ಅವರು 60 ಸಂವತ್ಸರಗಳನ್ನು ಪೂರೈಸಿರುವ ಸಂಭ್ರಮವನ್ನು ಇಂದು ಮಾತಿನ ಮನೆಯಲ್ಲಿ ಪದ್ಯ, ಗದ್ಯ, ವೈವಿಧ್ಯ ಎನ್ನುವ ವಿಶೇಷ ಕಾರ್ಯಕ್ರಮದ ಮೂಲಕ ಸಂಭ್ರಮಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬರ್ತ್ಡೇ ಬಾಯ್ ಆಗಿರುವ ಅಣಕು ರಮಾನಾಥ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಸಂಭ್ರಮಕ್ಕೆ ಕೈಜೋಡಿಸಿರುವ ಹಾಸ್ಯ ಬರಹಗಾರರಾಗಿರುವ ವೈವಿ ಗುಂಡೂರಾವ್ ಹಾಗೂ ಶ್ರೀ ಡಾಕ್ಟರ್ ಭಾನುಪ್ರಕಾಶ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮಾತಿನ ಮನೆಯ ರೂವಾರಿಗಳು, ಕಾರ್ಯಕ್ರಮದ ಆಯೋಜಕರು ಆಗಿರುವ ಶ್ರೀ ರಾಸು ವೆಂಕಟೇಶ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಆರಂಭವು ಕುಮಾರಿ ಭಾವನಾ ಬಿ ಅವರ ಶೃಂಗಾಪುರಾಧೀಶ್ವರಿ ಶಾರದೆ ಎಂಬ ಪ್ರಾರ್ಥನೆಯೊಂದಿಗೆ ಆರಂಭವಾಗಲಿದ್ದು, ಕುಮಾರಿ ಭಾವನಾ ಬಿ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶೃಂಗಪುರಾಧೀಶ್ವರಿ ಶಾರದೆ, ಶೃಂಗಪುರಾಧೀಶ್ವರಿ ಶಾರದೆ, ಶುಭಮಂಗಳೇ ಸರ್ವಾಭೀಷ್ಟಪ್ರದೇ, ಶೃಂಗಪುರಾಧೀಶ್ವರಿ ಶಾರದೆ, ಶುಭಮಂಗಳೇ ಸರ್ವಾಭೀಷ್ಟಪ್ರದೇ, ಶೃಂಗಪುರಾಧೀಶ್ವರಿ ಶಾರದೆ. ಶಂಕರ ಸನ್ನುತಿ ಶ್ರೀ ಪದ್ಮಚರಣೆ, ಶಂಕರ ಸನ್ನುತಿ ಶ್ರೀ ಪದ್ಮಚರಣೆ, ಸಕಲ ಕಲಾ ವಿಶಾರದೆ ವರದೆ, ಶಂಕರ ಸನ್ನುತಿ ಶ್ರೀ ಪದ್ಮಚರಣೆ, ಸಕಲ ಕಲಾ ವಿಶಾರದೆ ವರದೆ, ಸಲಹೆಮ್ಮ ತಾಯಿ ಸಮಗಾನ ಪ್ರಿಯ, ಸಲಹೆಮ್ಮ ತಾಯಿ ಸಮಗಾನ ಪ್ರಿಯ, ಶೃಂಗಪುರಾಧೀಶ್ವರಿ ಶಾರದೆ. ಕರುಣಿಸಮ್ಮ ಶ್ರುತಿ ಗತಿಗಳ ಮಾತೆ, ಕಮನೀಯ ಸಪ್ತ ಸ್ವರ ಸುಪೂಜಿತೆ, ಕರುಣಿಸಮ್ಮ ಶ್ರುತಿ ಗತಿಗಳ ಮಾತೆ, ಕಮನೀಯ ಸಪ್ತ ಸ್ವರ ಸುಪೂಜಿತೆ, ಕಾವ್ಯಗಾನ ಕಲಾ ಸ್ವರೂಪಿಣಿ, ಕಾಮಿತದಾಯಿನಿ ಕಲ್ಯಾಣಿ ಜನನಿ, ಕಾವ್ಯಗಾನ ಕಲಾ ಸ್ವರೂಪಿಣಿ, ಕಾಮಿತದಾಯಿನಿ ಕಲ್ಯಾಣಿ ಜನನಿ, ಶೃಂಗಪುರಾಧೀಶ್ವರಿ ಶಾರದೆ, ಶುಭಮಂಗಳೇ ಸರ್ವಾಭೀಷ್ಟಪ್ರದೇ, ಶೃಂಗಪುರಾಧೀಶ್ವರಿ ಶಾರದೆ, ಶಾರದೆ ಶಾರದೆ. ಸುಶ್ರಾವ್ಯ ಕಂಠದೊಂದಿಗೆ ಪ್ರಾರ್ಥನೆಯನ್ನ ನೆರವೇರಿಸಿದಂತಹ ಕುಮಾರಿ ಭಾವನಾ ಬಿ ಇವರಿಗೆ ಧನ್ಯವಾದಗಳು. ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ರಾಸು ವೆಂಕಟೇಶ್. ಎಲ್ಲರಿಗೂ ನಮಸ್ಕಾರ. ರಾಮ್ ಸಂಭ್ರಮ ಅಂತ ಒಂದು ಇವತ್ತು ಕಾರ್ಯಕ್ರಮವನ್ನು ನಾವೇನು ಹಾಕೊಂಡಿದ್ದೇವೆ, ಅದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಣಕು ರಾಮನಾಥ್ ಅವರ
60 ಸಂವತ್ಸರಗಳನ್ನು ಪೂರೈಸುವ ಸಂದರ್ಭದಲ್ಲಿ ಮಾತಿನ ಮನೆಯ ಸಂಭ್ರಮ. ರಾಮ್ ಸಂಭ್ರಮ ಇದು ಒಂದನೇ ಭಾಗವನ್ನು ನ್ಯಾಷನಲ್ ಕಾಲೇಜಿನಲ್ಲಿ ಯಶಸ್ವಿಯಾಗಿ ನೋಡಿದಾಗ ನಮ್ಮ ಮಾತಿನ ಮನೆಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಸನ್ಮಾನ್ಯ ಶ್ರೀ ಗುಂಡೂರಾವ್ ಅವರು ನಮ್ಮಲ್ಲಿ ಕೇಳಿದಾಗ ಖಂಡಿತ ಮಾಡೋಣ ಸರ್ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ರಾಮನಾಥ್ ನಿಮಗೆಲ್ಲ ಪರಿಚಯ ಆಗಿರುವಂತೆ ಸುಧಾ ಪತ್ರಿಕೆಯಲ್ಲಿ 10 ವರ್ಷಗಳಿಂದ ನೀವು ಕೇಳಿದಿರಿ ವಿಭಾಗದಲ್ಲಿ ಓದುಗರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಹೆಸರಿಲ್ಲದೆ ಇರೋದ್ರಿಂದ ಸುಮಾರು ಜನ ಗೊತ್ತಿರೋದು. ಈ ರಾಮನಾಥ್ ಅಣಕುವಾಡುಗಳನ್ನು ಬರೆದಿದ್ದಾರೆ, 100 ಅಣಕುವಾಡುಗಳನ್ನು ಬರೆದಿದ್ದಾರೆ. ಸ್ವತಃ ಅವರು ಹಾಡು ಕೂಡ ಹಾಡಿದ್ದಾರೆ. ಇದಲ್ಲದೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವೀಕೆಂಡ್ ವಿನೋದ ಅಂತ ಒಂದು ಸಾಪ್ತಾಹಿಕ ಅಂಕಣವನ್ನು ಯಶಸ್ವಿಯಾಗಿ ಬರ್ಕೊಂಡು ಬಂದಿದ್ದಾರೆ. ಇವತ್ತಿನ ಅಂಕಣ ಓದಿದಾಗ ಪ್ರಸ್ತುತ ಏನು ಚಲಾವಣೆಯಲ್ಲಿದೆ, ಒಂದು ಚರ್ಚೆಯಲ್ಲಿದೆ ಪಠ್ಯಪುಸ್ತಕ, ಅದ್ರ ಕುರಿತು ಒಂದು ನವಿರಾದ ಹಾಸ್ಯವನ್ನು ಬರೆದಿದ್ದಾರೆ. ಅದು ಓದ್ತಿದ್ದಾಗ ಇಂತಹ ಒಂದು ಹಾಸ್ಯ ಲೇಖನವನ್ನು ಬರೆಯಲಿಕ್ಕೆ ಬರೀ ರಾಮನಾಥ್ ಅವರಿಗೆ ಸಾಧ್ಯ ಅಂತ ಅನ್ಸೋದು ಖಂಡಿತ. ಇಂತಹ ಅನುಕೂ ರಾಮನಾಥ್ ಅವರು ಮಾತಿನ ಮನೆಯ ಉದ್ಘಾಟನೆಯಿಂದ ಇಲ್ಲಿಯ ತನಕ ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರ 60ರ ಸಂಭ್ರಮದ ಕಾರ್ಯಕ್ರಮಕ್ಕೆ ಮಾತಿನ ಮನೆಗೆ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಒಂದು ಮೆಟ್ಟಿಲು ಹಾಕೊಂಡವರು ವಿ ಗುಂಡೂರಾವ್ ಅವರು ಮಾತಿನ ಮನೆಯಲ್ಲಿ ಕಾರ್ಯಕ್ರಮ ಮಾಡೋಣಪ್ಪ ಅಂತ ಹೇಳಿದ್ರು. ನ್ಯಾಷನಲ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಆದಾಗಲೇ ಹೇಳಿದ್ರು. ಸೊ ಈ ತಿಂಗಳ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ರಾಮ್ ಸಂಭ್ರಮಕ್ಕೆ ವಿ ಗುಂಡೂರಾವ್ ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮತ್ತೊಬ್ಬರು ಡಾಕ್ಟರ್ ಭಾನುಪ್ರಕಾಶ್ ಅಂತ, ಅವರು ಮಾತಿನ ಮನೆಯಲ್ಲಿ ಈಗಾಗಲೇ DVG ಅವರ ಕಗ್ಗದ ಕುರಿತು ಉಪನ್ಯಾಸ ನೀಡಿದ್ದಾರೆ. ಇವರಿಗೂ ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅನೇಕ ಆತ್ಮೀಯರು ಬಂದಿದ್ದಾರೆ. ಅಭಿವೃದ್ಧಿ ಚಂದ್ರು ಅವರು ಬಂದಿದ್ದಾರೆ, ಗಣಕ ಪರಿಷತ್ತಿನ ನರಸಿಂಹಮೂರ್ತಿ ಅವರು ಬಂದಿದ್ದಾರೆ, ವಿಜಯ್ ಭಟ್ ಅವರು ಬಂದಿದ್ದಾರೆ, ಮನೆಯವರು ಭಾವನಾ ಕೂಡ ಹಾಡಿನ ಮೂಲಕ ನಿಮ್ಮೆಲ್ಲರ ಪ್ರಾರ್ಥನೆಯ ಮೂಲಕ ನಿಮ್ಮೆಲ್ಲರಿಗೆ ಒಂದು ಮನರಂಜನೆ ನೀಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಮೂಲಕ ಹಲವಾರು ಮಂದಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ನಿಮಗೂ ಕೂಡ ಇವತ್ತಿನ ಈ ರಾಮ್ ಸಂಭ್ರಮ 2.02 ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. 2020ರಲ್ಲಿ ಮಾರ್ಚ್ ತಿಂಗಳು 8ನೇ ತಾರೀಕು ಈ ಮಾತಿನ ಮನೆಯನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ವಿ. ಅಲ್ಲಿಂದ ಇಲ್ಲಿಯ ತನಕ ಅಂದರೆ 2 ವರ್ಷ 2 ತಿಂಗಳಲ್ಲಿ 8 ತಿಂಗಳು ಕರೋನಾ ಕಾಟ ಬಿಟ್ಟರೆ 18 ತಿಂಗಳಲ್ಲಿ ನಾವು 37ನೇ ಕಾರ್ಯಕ್ರಮ ಇದು ಅಂತ ಹೇಳಕ್ಕೆ ನಿಮ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಮತ್ತೆ ಈ 37 ಕಾರ್ಯಕ್ರಮಗಳು ಕೂಡ ಅತ್ಯಂತ ನೆಚ್ಚಿನ ಗಣ್ಯ ವ್ಯಕ್ತಿಗಳಿಂದ ಕೂಡಿದಂತಹ ಕಾರ್ಯಕ್ರಮ. ಉತ್ತಮವಾದ ಹಾಡುಗಾರಿಕೆ ಇತ್ತು, ಸಂಗೀತ ಇತ್ತು, ಉಪನ್ಯಾಸ ಇತ್ತು, ನಾಟಕ ಇತ್ತು, ಎಲ್ಲ ರೀತಿಯ ಮನೋರಂಜನೆಗಳು ಕೂಡ ನಾವು ಇಟ್ಕೊಟ್ಟಿದ್ವಿ. ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ ಅಂತ ನಾವು ಹಾಕೊಂಡು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಪ್ರತಿ ತಿಂಗಳ ಕೊನೆಯ ಭಾನುವಾರ ನಮ್ಮ ಈ ಕಾರ್ಯಕ್ರಮ ಇರುತ್ತೆ. ನಿಮ್ಮ ಸ್ನೇಹಿತ ವಲಯದಲ್ಲಿ, ಬಂಧು ವಲಯದಲ್ಲಿ ಯಾರಾದರೂ ಕಲಾವಿದರು, ಉಪನ್ಯಾಸ ಕೊಡುವಂಥವರು, ನೃತ್ಯಗಾರ್ತಿಯರು ಯಾರಿದ್ದರೆ ಖಂಡಿತ ಅವರ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಿದೆ ಅಂತ ಹೇಳಿ ನನ್ನ 2 ಪ್ರಾಸ್ತಾವಿಕ ನುಡಿಗಳನ್ನ ಅಂದಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ. ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ರಾಸು ವೆಂಕಟೇಶ್ ಇವರಿಗೆ ಧನ್ಯವಾದಗಳು. ಈಗ ವೇದಿಕೆಯಲ್ಲಿ ಅತಿಥಿ ಗಣ್ಯರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಲಿದೆ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.
ಈ ಕಾರ್ಯಕ್ರಮದ ಉದ್ಘಾಟನೆಯ ದೀಪ ಮಾತಿನ ಮನೆಯಲ್ಲಿ ಸದಾ ಸಾಹಿತ್ಯ ಸಂಸ್ಕೃತಿಯನ್ನ ಬೆಳಗಿಸ್ತಾ ಇರಲಿ, ಹೊಸ ಪ್ರತಿಭೆಗಳಿಗೆ ವೇದಿಕೆಯಾಗಿ ಎಲ್ಲರ ಪ್ರತಿಭೆಗೆ ಬೆಳಕಾಗಿರಲಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪ ಬೆಳಗುವ ಮೂಲಕ ನೆರವೇರಿಸಿಕೊಟ್ಟ ಅತಿಥಿಗಳಿಗೆ ಧನ್ಯವಾದಗಳು. ಮನಸ್ಸುಗಳ ಸಂವಹನದ ವೇದಿಕೆಯಲ್ಲಿ ಇಂದು ಮನಸ್ಸುಗಳ ಸಂವಹನದ ಮಾತಿನ ಮನೆಯ ವೇದಿಕೆಯಲ್ಲಿ ಇಂದು ಮಾತಿನ ಮಲ್ಲರ ಪದ್ಯ ಗದ್ಯ ವೈವಿಧ್ಯದ ಕಲರವ ಈಗ ನೆರವೇರಲಿದೆ. ಸೊ ಹಾಗಾಗಿ ಇವತ್ತು ನನ್ನ ಮಾತು ಕಡಿಮೆ, ರಾಮ ಸಂಭ್ರಮ ಈಗ ಮುಂದುವರಿಯುತ್ತೆ. ನಾನು ಮೊದಲನೇದಾಗಿ ವೈವಿ ಗುಂಡೂರಾವ್ ಸರ್ ಅವರ ಹತ್ರ ಈ ರಾಮ್ ಸಂಭ್ರಮ 2.02 ಅಂತ ಇಟ್ಟಿದ್ದೀರಲ್ಲ, ಅದನ್ನ ಯಾಕೆ ಆ ರೀತಿ ಇದ್ರಿ ಅಂತ ಕೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. 2.0 ಅಂತ ಯಾಕೆ ಇದ್ವಿ ಅಂದರೆ, ಒಂದು ಫಂಕ್ಷನ್ ಅಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಆಯಿತು ಲಾಸ್ಟ್ ಮಂತ್, ಇದು ಎರಡನೇದು. ಇದು 2.0 ವರ್ಷನ್ ಅಂತ ಸಮಾನ ಹೇಳ್ತಾರಲ್ಲ, ಅದಕ್ಕೆ ಇಲ್ಲಿ ನಮ್ಮ GN ನರಸಿಂಹಮೂರ್ತಿ ಅವರು ಬಂದಿದ್ದಾರೆ. ಅವರು ನುಡಿ ಸಾಫ್ಟ್ವೇರ್ನ ಡೆವಲಪ್ ಮಾಡಿದಂಥ ಸಾಫ್ಟ್ವೇರ್. ಇಲ್ಲಿ ರಾಮ್ ಸಂಭ್ರಮ 2.0, ಅವರು ನುಡಿ 6.0. ಎರಡು ಮಾತಿನ ಮನೆಗೆ ಆ ಥರ ಮ್ಯಾಚ್ ಆಗಲಿ ಅಂತ ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಕ್ಲೋಸ್ ಆಗಿ ಅವತ್ತು ಭಾಳ ಗ್ರ್ಯಾಂಡಾಗಿ ಒಂದು ಫಂಕ್ಷನ್ ಮಾಡಿದ್ವಿ. ನಿಮ್ಮಲ್ಲಿ ಭಾಳ ಜನ ಅಟೆಂಡ್ ಮಾಡಿದ್ದೀರಾ ನ್ಯಾಷನಲ್ ಕಾಲೇಜಲ್ಲಿ. ಅದು ಜನರಲ್ ಗ್ರ್ಯಾಂಡಾಗಿ ಇದಾದಾಗ ಆಯಿತು, ನಾವು ಇದ್ರಲ್ಲಿ ಮಾಡಿದಂಗೆ, ಅದು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದಂಗೆ. ಇಂಥ ಸಾಹಿತ್ಯ ಆಸಕ್ತರಿದ್ದಾರಲ್ಲ ಮಾತಿನ ಮನೆಯಲ್ಲಿ, ಮನಸ್ಸುಗಳು ಸೇರುವಂಥ ಜನರು ಇದ್ದಾಗ ಹೃದಯ ಸ್ವಲ್ಪ ಹತ್ತಿರ ಬರುತ್ತೆ. ಜನ ಇದೆ, ಇವತ್ತು ಸ್ವಲ್ಪ ಡಿಸ್ಟೆನ್ಸ್ ಇರ್ಬೋದು ಅದು. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ವೆಂಕಟೇಶ್ ಅವ್ರಿಗೆ ಹೇಳಿದೆ, ಈ ಥರ ನಿಮ್ಮ ಮನೆ ಇದೆಯಲ್ಲ, ನಿಮ್ಮ ಮಾತಿನ ಮನೆ, ಇಲ್ಲಿ ಆಗಲೇ ವೈಬ್ರೇಷನ್ ಇದೆ, ಮನಸ್ಸುಗಳು ಸೇರಿರುವಂಥ ವೈಬ್ರೇಷನ್. ಅದಕ್ಕೆ ಇನ್ನು ಸ್ವಲ್ಪ ಹತ್ತಿರ ತೊಗೊಂಡೋಗಿ ರಾಮನಾಥ್ ಸಾಹಿತ್ಯನ ಇನ್ನೂ ಸ್ವಲ್ಪ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡೋಕ್ಕೆ. ಯಾಕೆಂದರೆ ಕೆಲವು ಪಬ್ಲಿಕ್ಕಲ್ಲಿ ಹೇಳುವಂಥದ್ದಲ್ಲ, ಪಬ್ಲಿಕ್ಕಲ್ಲಿ ಹೇಳೋಂಥದ್ದಲ್ಲ ಅಂದರೆ ಕೆಲವು ಅಪ್ರಿಷಿಯೇಟ್ ಮಾಡೋಂಥದ್ದು ಅಂಥದ್ದು ಇರೋದ್ರಿಂದ ರಾಮನಾಥ್ ಸಾಹಿತ್ಯದಲ್ಲಿ ಕೆಲವು ಸಟ್ಲ್ ಇರುತ್ತೆ. ಆ ಸಟ್ಲ್ ಅನ್ನೋ ವರ್ಡಲ್ಲೇ ಭಾಳ ಮಜಾ ಇದೆ ನೋಡಿ. ಸಟ್ಲಲ್ಲಿ ಜಾಸ್ತಿ ಹೇಳೋಕ್ಕಾಗಲ್ಲ, ಸೈಲೆಂಟ್ ಆಗಿರಬೇಕು. ಅದಕ್ಕೆ SUBTLE ಬಿ ಸೈಲೆಂಟ್ ಅಂತ. ಸೈಲೆಂಟಲ್ಲಿ ಅನೇಕ ವಿಷಯಗಳನ್ನೆಲ್ಲ ತಿಳಿಸಿ ಹೇಳ್ತಾರೆ. ಸೊ ಇದಾಗ ವೇದಿಕೆ ಮೇಲಿರುವಂಥ ಯೂಸರ್ ಫಾರ್ಮಲ್ ಆಗಿ ನಾನು ಮಾತಾಡೋಕ್ಕೆ ಬರಲ್ಲ, ಇಷ್ಟ ಇಲ್ಲ. ಆದ್ರೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವೇದಿಕೆ ಮೇಲಿರುವ ಗಣ್ಯರೇ, ವೇದಿಕೆ ಮುಂದಿರುವ ಗಣ್ಯರೇ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ಗಣ್ಯರೇ. ಆದರೆ ಫೇಸ್ಬುಕ್ಕು ಯಾಕೆ ಅಲ್ಲೇ ಕೂತ್ಕೊಂಡು ಮನೆಗಳಲ್ಲಿ ರೆಸ್ಪೆಕ್ಟಿವ್ ಮನೆಗಳಲ್ಲಿ ಕೂತಿದ್ದಾರೆ. ರಾಮನಾಥ್ ಅವ್ರದ್ದೇ ಒಂದು ಪ್ರಶ್ನೆಗೆ ಉತ್ತರ ಇದೆ. ರಾಮನಾಥ್ಗೆ ಸುಧಾದಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ರು, ಸರ್ ಟೆಕ್ಸ್ಟ್ ಬುಕ್ಗೂ ಫೇಸ್ಬುಕ್ಗೂ ಏನು ವ್ಯತ್ಯಾಸ ಅಂತ. ನೀವೇನಾದ್ರು ಹೇಳ್ಬೋದಾ ಮೇಡಮ್? ಟೆಕ್ಸ್ಟ್ ಬುಕ್ಗೂ ಫೇಸ್ಬುಕ್ಗೂ ಏನು ವ್ಯತ್ಯಾಸ ಅಂದರೆ, ಫೇಸ್ಬುಕ್ಕಲ್ಲಿ ಲೈಕ್ಸ್ ಜಾಸ್ತಿ, ಟೆಕ್ಸ್ಟ್ ಬುಕ್ಕಲ್ಲಿ ಡಿಸ್ಲೈಕ್ಸ್ ಜಾಸ್ತಿ. ಕರೆಕ್ಟ್ ಅಲ್ಲ ಆನ್ಸರ್? ಅದು ಬರೀ ಲೈಕ್ಸ್ ಅಲ್ಲಿ. ಇಲ್ಲಿ ಡಿಸ್ಲೈಕ್ ಟೆಕ್ಸ್ಟ್ ಬುಕ್ ಈಗ ಟೆಕ್ಸ್ಟ್ ಬುಕ್ ಪ್ರಿಂಟ್ ಆಗೋಕ್ಕೆ ಮುಂಚೆನೇ ಡಿಸ್ಲೈಕ್ ಆಗ್ತಾ ಇದೆ, ಅದು ಬೇರೆ ವಿಷಯ. ಸೊ ಹೀಗಾಗಿರುವಾಗ ನಾವು ಒಂದು ಕಾರ್ಯಕ್ರಮ ಮಾಡೋಣ, ಈ ಥರ ಒಂದು ಸುಮಾರು 1.5 ಗಂಟೆ 1.25 ಗಂಟೆ ಈ ಥರ ರಾಮನಾಥ್ ಸಾಹಿತ್ಯನ ಭಾಳ ಹತ್ತಿರದ ಜನಗಳಿಗೆ ಒಬ್ರಿಗೊಬ್ರು ಕೂತ್ಕೊಂಡು ಈ ಥರ ಚರ್ಚೆ ಮಾಡೋಣ. ಗದ್ಯ ಪದ್ಯ ವೈವಿಧ್ಯ ಅಂತ ಮಾಡೋಣ ಅಂತ. ಗದ್ಯ ಪದ್ಯ ಓಕೆ, ಗದ್ಯ ಪದ್ಯ ಅನ್ನೋದೇ ವೈವಿಧ್ಯ, ತಿರುಗಿ ಇನ್ನೊಂದು ವೈವಿಧ್ಯ ಅಂತೀನಿ, ಬರೀ ಪ್ರಾಸಕೋಶನ ಹಂಗಲ್ಲ. ರಾಮನಾಥ್ ಅವರು ಹೇಗೆ ಅಂದರೆ ರಾಮನಾಥ್ ಸಾಹಿತ್ಯ ಹೇಗೆ ಅಂದರೆ, ನಮ್ಮ ಅಡುಗೆ ಮನೆಗಳಲ್ಲಿ ಸ್ಟವ್ ಇರುತ್ತೆ. ಆ ಸ್ಟವ್ನಲ್ಲಿ 3 ಬರ್ನರ್ ಸ್ಟವ್, ನಿಮ್ಮಲ್ಲಿ ಇನ್ನೂ ಜಾಸ್ತಿ ಇರ್ಬೋದು, 3 ಬರ್ನರ್ ಸ್ಟವ್ನಲ್ಲಿ ಇವರು ಅಡುಗೆ ಮಾಡ್ತಾರೆ. ಬನ್ನಿ ಡಾಕ್ಟರ್, 3 ಬರ್ನರ್ ಸ್ಟವ್ನಲ್ಲಿ ಇವರು ಅಡುಗೆ ಮಾಡ್ತಾರೆ. 1 ಬರ್ನರಲ್ಲಿ ಗದ್ಯ ಬೇಯಿಸ್ತಾರೆ, ಇನ್ನೊಂದು ಬರ್ನರಲ್ಲಿ ಅಣುಕು ಹಾಡುಗಳು ಇರ್ತಾರೆ, ವೆಂಕಟೇಶ್ವರ ಹೇಳಿದಂಗೆ ಹಾಡುಗಳನ್ನೆಲ್ಲ ಬೇಯಿಸ್ತಾರೆ. 3ನೇ ಹಾಡುಗಳಲ್ಲಿ ಪ್ರಶ್ನೆ ಉತ್ತರ ಬೇಯಿಸ್ತಾರೆ. ಇದು 3 ಬರ್ನರ್. ಇದು 3 ಹಾಸ್ಯ, ಗದ್ಯ, ಪದ್ಯ, ವೈವಿಧ್ಯ. ಈಗ ಅವರು ರಂಜಿತಾ ಮೇಡಮ್ ಹೇಳಿದಂಗೆ ನನ್ನ ಮಾತು ಕಡಿಮೆ ಈಗ ಅಷ್ಟೇ. ಹಾಗಾಗಿ ಮೊದಲು ಗದ್ಯದ ಫಸ್ಟ್ ತಗೊಂಡು ಆಮೇಲೆ ಬಂದಲ್ಲಿ ಪದ್ಯ ಮತ್ತು ಉತ್ತರದ ವೈವಿಧ್ಯ ಹೇಗಿತ್ತು ಅನ್ನೋದು ನೋಡೋಣ. ಮೊದಲನೇದಾಗಿ ಅವರು ರಾಷ್ಟ್ರ ವೆಂಕಟೇಶ್ ಅವರು ಹೇಳಿದ್ರು, ಪ್ರತಿ ವಾರ ಅವರು ವಿಜಯ ಕರ್ನಾಟಕಕ್ಕೆ ಕಾಲಂ ಬರಿತಾ ಇದ್ರು. ವೀಕೆಂಡ್ ವಿನೋದ ಅಂತ. ವೀಕೆಂಡ್ ವಿನೋದ ಅಂದರೆ ಪ್ರತಿ ಭಾನುವಾರ ಬರ್ತಾ ಇತ್ತು. ಈ ಭಾನುವಾರದ ಕಾಲಂನ ಅದರ ಬಗ್ಗೆ ಮಾತಾಡೋಕ್ಕೆ ಯಾರು ಸೂಕ್ತ ವ್ಯಕ್ತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಭಾನುವಾರದ ಕಾಲದ ಬಗ್ಗೆ ಮಾತಾಡೋಕ್ಕೆ ಭಾನುವಾರೇ ಸೂಕ್ತ ವ್ಯಕ್ತಿ. ಹಂಗಾಗಿ ಆ ವೀಕೆಂಡ್ ವಿತ್ ವಿನೋದ, ಅದರೊಳಗಿರುವಂಥ ಸ್ವಾರಸ್ಯಗಳೇನು, ಅದರೊಳಗೆ ಹೇಗೆ ಹ್ಯೂಮರ್ ಅಲ್ಲದೆ ಹ್ಯೂಮರ್ ಅಲಾಂಗ್ ವಿತ್
ವಿತ್ ಹ್ಯೂಮರ್, ಇನ್ ಅಡಿಷನ್ ಟು ಹ್ಯೂಮರ್, ಅಪಾರ್ಟ್ ಫ್ರಮ್ ಹ್ಯೂಮರ್, ಥ್ರೂ ಹ್ಯೂಮರ್, ಬೇರೆ ಎಲ್ಲ ವಿಷಯಗಳನ್ನ ಹೇಗೆ ಅವರು ರಾಮನಾಥ್ ಪ್ರಸ್ತುತಪಡಿಸ್ತಾ ಇದ್ರು, ಡೈಲಿ ಆಗು ಹೋಗುಗಳು ಅನ್ನೋದನ್ನ ಈಗ ಭಾನುವಾರ ನಮ್ಮ ಹತ್ರ ಬಂದು ಹಂಚ್ಕೊಳ್ತಾರೆ. ಸಾಹಿತ್ಯ ಸಂಜೆಯ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಶೈಲಸುತೆ ರಂಜಿತಾಳ ನಮಸ್ಕಾರಗಳು. ಮಾತಿನ ಮನೆಯ ಹಿತೈಷಿಗಳಾಗಿರುವ ಅಣಕು ರಮಾನಾಥ್ ಅವರು 60 ಸಂವತ್ಸರಗಳನ್ನು ಪೂರೈಸಿರುವ ಸಂಭ್ರಮವನ್ನು ಇಂದು ಮಾತಿನ ಮನೆಯಲ್ಲಿ ಪದ್ಯ, ಗದ್ಯ, ವೈವಿಧ್ಯ ಎನ್ನುವ ವಿಶೇಷ ಕಾರ್ಯಕ್ರಮದ ಮೂಲಕ ಸಂಭ್ರಮಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬರ್ತ್ಡೇ ಬಾಯ್ ಆಗಿರುವ ಅಣಕು ರಮಾನಾಥ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಸಂಭ್ರಮಕ್ಕೆ ಕೈಜೋಡಿಸಿರುವ ಹಾಸ್ಯ ಬರಹಗಾರರಾಗಿರುವ ವೈವಿ ಗುಂಡೂರಾವ್ ಹಾಗೂ ಶ್ರೀ ಡಾಕ್ಟರ್ ಭಾನುಪ್ರಕಾಶ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮಾತಿನ ಮನೆಯ ರೂವಾರಿಗಳು, ಕಾರ್ಯಕ್ರಮದ ಆಯೋಜಕರು ಆಗಿರುವ ಶ್ರೀ ರಾಸು ವೆಂಕಟೇಶ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಆರಂಭವು ಕುಮಾರಿ ಭಾವನಾ ಬಿ ಅವರ ಶೃಂಗಾಪುರಾಧೀಶ್ವರಿ ಶಾರದೆ ಎಂಬ ಪ್ರಾರ್ಥನೆಯೊಂದಿಗೆ ಆರಂಭವಾಗಲಿದ್ದು, ಕುಮಾರಿ ಭಾವನಾ ಬಿ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶೃಂಗಪುರಾಧೀಶ್ವರಿ ಶಾರದೆ, ಶೃಂಗಪುರಾಧೀಶ್ವರಿ ಶಾರದೆ, ಶುಭಮಂಗಳೇ ಸರ್ವಾಭೀಷ್ಟಪ್ರದೇ, ಶೃಂಗಪುರಾಧೀಶ್ವರಿ ಶಾರದೆ, ಶುಭಮಂಗಳೇ ಸರ್ವಾಭೀಷ್ಟಪ್ರದೇ, ಶೃಂಗಪುರಾಧೀಶ್ವರಿ ಶಾರದೆ. ಶಂಕರ ಸನ್ನುತಿ ಶ್ರೀ ಪದ್ಮಚರಣೆ, ಶಂಕರ ಸನ್ನುತಿ ಶ್ರೀ ಪದ್ಮಚರಣೆ, ಸಕಲ ಕಲಾ ವಿಶಾರದೆ ವರದೆ, ಶಂಕರ ಸನ್ನುತಿ ಶ್ರೀ ಪದ್ಮಚರಣೆ, ಸಕಲ ಕಲಾ ವಿಶಾರದೆ ವರದೆ, ಸಲಹೆಮ್ಮ ತಾಯಿ ಸಮಗಾನ ಪ್ರಿಯ, ಸಲಹೆಮ್ಮ ತಾಯಿ ಸಮಗಾನ ಪ್ರಿಯ, ಶೃಂಗಪುರಾಧೀಶ್ವರಿ ಶಾರದೆ. ಕರುಣಿಸಮ್ಮ ಶ್ರುತಿ ಗತಿಗಳ ಮಾತೆ, ಕಮನೀಯ ಸಪ್ತ ಸ್ವರ ಸುಪೂಜಿತೆ,
ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ರಾಸು ವೆಂಕಟೇಶ್. ಎಲ್ಲರಿಗೂ ನಮಸ್ಕಾರ. ರಾಮ್ ಸಂಭ್ರಮ ಅಂತ ಒಂದು ಇವತ್ತು ಕಾರ್ಯಕ್ರಮವನ್ನು ನಾವು ಏನು ಹಾಕೊಂಡಿದ್ದೇವೆ ಅದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಣಕು ರಾಮನಾಥ್ ಅವರ 60 ಸಂವತ್ಸರಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮಾತಿನ ಮನೆಯ ಸಂಭ್ರಮ. ರಾಮ್ ಸಂಭ್ರಮ ಇದು ಒಂದನೇ ಭಾಗವನ್ನು ನ್ಯಾಷನಲ್ ಕಾಲೇಜಿನಲ್ಲಿ ಯಶಸ್ವಿಯಾಗಿ ನೋಡಿದಾಗ ನಮ್ಮ ಮಾತಿನ ಮನೆಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಸನ್ಮಾನ್ಯ ಶ್ರೀ ಗುಂಡೂರಾವ್ ಅವರು ನಮ್ಮಲ್ಲಿ ಕೇಳಿದಾಗ ಖಂಡಿತ ಮಾಡೋಣ ಸರ್ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ರಾಮನಾಥ್ ನಿಮಗೆಲ್ಲ ಪರಿಚಯವಾಗಿರುವಂತೆ ಸುಧಾ ಪತ್ರಿಕೆಯಲ್ಲಿ 10 ವರ್ಷಗಳಿಂದ ನೀವು ಕೇಳಿದಿರಿ ವಿಭಾಗದಲ್ಲಿ ಓದುಗರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಹೆಸರಿರೋದ್ರಿಂದ ಸುಮಾರು ಜನ ಗೊತ್ತಿರಲ್ಲ. ಈ ರಾಮನಾಥ್ ಅಣಕುವಾಡುಗಳನ್ನು ಬರೆದಿದ್ದಾರೆ, 100 ಅಣಕುವಾಡುಗಳನ್ನು ಬರೆದಿದ್ದಾರೆ. ಸ್ವತಃ ಅವರು ಹಾಡು ಕೂಡ ಹಾಡಿದ್ದಾರೆ. ಇದಲ್ಲದೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವೀಕೆಂಡ್ ವಿನೋದ ಅಂತ ಒಂದು ಸಾಪ್ತಾಹಿಕ ಅಂಕಣವನ್ನು ಯಶಸ್ವಿಯಾಗಿ ಬರ್ಕೊಂಡು ಬಂದಿದ್ದಾರೆ. ಇವತ್ತಿನ ಅಂಕಣ ಓದಿದಾಗ ಪ್ರಸ್ತುತ ಏನು ಚಲಾವಣೆಯಲ್ಲಿದೆ, ಒಂದು ಚರ್ಚೆಯಲ್ಲಿದೆ ಪಠ್ಯಪುಸ್ತಕ, ಅದ್ರ ಕುರಿತು ಒಂದು ನವಿರಾದ ಹಾಸ್ಯವನ್ನು ಬರೆದಿದ್ದಾರೆ. ಅದು ಓದ್ತಿದ್ದಾಗ ಇಂತಹ ಒಂದು ಹಾಸ್ಯ ಲೇಖನವನ್ನು ಬರೆಯಲಿಕ್ಕೆ ಬರೀ ರಾಮನಾಥ್ ಅವರಿಗೆ ಸಾಧ್ಯ ಅಂತ ಅನ್ಸೋದು ಖಂಡಿತ. ಇಂತಹ ಅಣಕು ರಾಮನಾಥ್ ಅವರು ಮಾತಿನ ಮನೆಯ ಉದ್ಘಾಟನೆಯಿಂದ ಇಲ್ಲಿಯ ತನಕ ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರ 60ರ ಸಂಭ್ರಮದ ಕಾರ್ಯಕ್ರಮಕ್ಕೆ ಮಾತಿನ ಮನೆಗೆ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಒಂದು ಮೆಟ್ಟಿಲು ಹಾಕೊಂಡವರು ವಿ ಗುಂಡೂರಾವ್ ಅವರು ಮಾತಿನ ಮನೆಯಲ್ಲಿ ಕಾರ್ಯಕ್ರಮ ಮಾಡೋಣಪ್ಪ ಅಂತ ಹೇಳಿದ್ರು. ನ್ಯಾಷನಲ್ ಕಾಲೇಜಿನ ಕಾರ್ಯಕ್ರಮ ಆದಾಗಲೇ ಹೇಳಿದ್ರು. ಸೊ ಈ ತಿಂಗಳ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ರಾಮ್ ಸಂಭ್ರಮಕ್ಕೆ ವಿ ಗುಂಡೂರಾವ್ ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮತ್ತೊಬ್ಬರು ಡಾಕ್ಟರ್ ಭಾನುಪ್ರಕಾಶ್ ಅಂತ, ಅವರು ಮಾತಿನ ಮನೆಯಲ್ಲಿ ಈಗಾಗಲೇ DVG ಅವರ ಕಗ್ಗದ ಕುರಿತು ಉಪನ್ಯಾಸ ನೀಡಿದ್ದಾರೆ. ಇವರಿಗೂ ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅನೇಕ ಆತ್ಮೀಯರು ಬಂದಿದ್ದಾರೆ. ಅಭಿವೃದ್ಧಿ ಚಂದ್ರು ಅವರು ಬಂದಿದ್ದಾರೆ, ಗಣಕ ಪರಿಷತ್ತಿನ ನರಸಿಂಹಮೂರ್ತಿ ಅವರು ಬಂದಿದ್ದಾರೆ, ವಿಜಯ್ ಭಟ್ ಅವರು ಬಂದಿದ್ದಾರೆ, ಮನೆಯವರು ಭಾವನಾ ಕೂಡ ಹಾಡಿನ ಮೂಲಕ ನಿಮ್ಮೆಲ್ಲರ ಪ್ರಾರ್ಥನೆಯ ಮೂಲಕ ನಿಮ್ಮೆಲ್ಲರಿಗೆ ಒಂದು ಮನರಂಜನೆ ನೀಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಮೂಲಕ ಹಲವಾರು ಮಂದಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ನಿಮಗೂ ಕೂಡ ಇವತ್ತಿನ ಈ ರಾಮ್ ಸಂಭ್ರಮ 2.02 ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. 2020ರಲ್ಲಿ ಮಾರ್ಚ್ ತಿಂಗಳು 8ನೇ ತಾರೀಕು ಈ ಮಾತಿನ ಮನೆಯನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ವಿ. ಅಲ್ಲಿಂದ ಇಲ್ಲಿಯ ತನಕ ಅಂದರೆ 2 ವರ್ಷ 2 ತಿಂಗಳಲ್ಲಿ 8 ತಿಂಗಳು ಕರೋನಾ ಕಾಟ ಬಿಟ್ಟರೆ 18 ತಿಂಗಳಲ್ಲಿ ನಾವು 37ನೇ ಕಾರ್ಯಕ್ರಮ ಇದು ಅಂತ ಹೇಳಕ್ಕೆ ನಿಮ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಮತ್ತೆ ಈ 37 ಕಾರ್ಯಕ್ರಮಗಳು ಕೂಡ ಅತ್ಯಂತ ನೆಚ್ಚಿನ ಗಣ್ಯ ವ್ಯಕ್ತಿಗಳಿಂದ ಕೂಡಿದಂತಹ ಕಾರ್ಯಕ್ರಮ. ಉತ್ತಮವಾದ ಹಾಡುಗಾರಿಕೆ ಇತ್ತು, ಸಂಗೀತ ಇತ್ತು, ಉಪನ್ಯಾಸ ಇತ್ತು, ನಾಟಕ ಇತ್ತು, ಎಲ್ಲ ರೀತಿಯ ಮನೋರಂಜನೆಗಳು ಕೂಡ ನಾವು ಇಟ್ಕೊಟ್ಟಿದ್ವಿ. ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ ಅಂತ ನಾವು ಹಾಕೊಂಡು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಪ್ರತಿ ತಿಂಗಳ ಕೊನೆಯ ಭಾನುವಾರ ನಮ್ಮ ಈ ಕಾರ್ಯಕ್ರಮ ಇರುತ್ತೆ. ನಿಮ್ಮ ಸ್ನೇಹಿತ ವಲಯದಲ್ಲಿ, ಬಂಧು ವಲಯದಲ್ಲಿ ಯಾರಾದರೂ ಕಲಾವಿದರು, ಉಪನ್ಯಾಸ ಕೊಡುವಂಥವರು, ನೃತ್ಯಗಾರ್ತಿಯರು ಯಾರಿದ್ದರೆ ಖಂಡಿತ ಅವರ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಿದೆ ಅಂತ ಹೇಳಿ ನನ್ನ 2 ಪ್ರಾಸ್ತಾವಿಕ ನುಡಿಗಳನ್ನು ಅಂದಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ. ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ರಾಸು ವೆಂಕಟೇಶ್ ಇವರಿಗೆ ಧನ್ಯವಾದಗಳು. ಈಗ ವೇದಿಕೆಯಲ್ಲಿ ಅತಿಥಿ ಗಣ್ಯರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಲಿದೆ. असतो मा सद्गमय
ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ಕಾರ್ಯಕ್ರಮದ ಉದ್ಘಾಟನೆಯ ದೀಪ ಮಾತಿನ ಮನೆಯಲ್ಲಿ ಸದಾ ಸಾಹಿತ್ಯ ಸಂಸ್ಕೃತಿಯನ್ನ ಬೆಳಗಿಸ್ತಾ ಇರಲಿ, ಹೊಸ ಪ್ರತಿಭೆಗಳಿಗೆ ವೇದಿಕೆಯಾಗಿ ಎಲ್ಲರ ಪ್ರತಿಭೆಗೆ ಬೆಳಕಾಗಿರಲಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪ ಬೆಳಗುವ ಮೂಲಕ ನೆರವೇರಿಸಿಕೊಟ್ಟ ಅತಿಥಿಗಳಿಗೆ ಧನ್ಯವಾದಗಳು. ಮನಸ್ಸುಗಳ ಸಂವಹನದ ವೇದಿಕೆಯಲ್ಲಿ ಇಂದು ಮನಸ್ಸುಗಳ ಸಂವಹನದ ಮಾತಿನ ಮನೆಯ ವೇದಿಕೆಯಲ್ಲಿ ಇಂದು ಮಾತಿನ ಮಲ್ಲರ ಪದ್ಯ ಗದ್ಯ ವೈವಿಧ್ಯದ ಕಲರವ ಈಗ ನೆರವೇರಲಿದೆ. ಸೊ ಹಾಗಾಗಿ ಇವತ್ತು ನನ್ನ ಮಾತು ಕಡಿಮೆ, ರಾಮ ಸಂಭ್ರಮ ಈಗ ಮುಂದುವರಿಯುತ್ತೆ. ನಾನು ಮೊದಲನೇದಾಗಿ ವೈ ಗುಂಡೂರಾವ್ ಸರ್ ಅವರ ಹತ್ರ ಈ ರಾಮ್ ಸಂಭ್ರಮ 2.02 ಅಂತ ಇಟ್ಟಿದ್ದೀರಲ್ಲ, ಅದನ್ನ ಯಾಕೆ ಆ ರೀತಿ ಇದ್ರಿ ಅಂತ ಕೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. 2.0 ಅಂತ ಯಾಕೆ ಇದ್ವಿ ಅಂದರೆ, ಒಂದು ಫಂಕ್ಷನ್ ಅಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಆಯಿತು ಲಾಸ್ಟ್ ಮಂತ್. ಇದು ಎರಡನೇದು. ಇದು 2.0 ವರ್ಷನ್ ಅಂತ ಸಮಾನಾಗಿ ಹೇಳ್ತಾರಲ್ಲ, ಅದಕ್ಕೆ ಇಲ್ಲಿ ನಮ್ಮ GN ನರಸಿಂಹಮೂರ್ತಿ ಅವರು ಬಂದಿದ್ದಾರೆ. ಅವರು ನುಡಿ ಸಾಫ್ಟ್ವೇರ್ನ ಡೆವಲಪ್ ಮಾಡಿದಂಥ ಸಾಫ್ಟ್ವೇರ್. ಇಲ್ಲಿ ರಾಮ್ ಸಂಭ್ರಮ 2.0, ಅವರು ನುಡಿ 6.0. ಎರಡು ಮಾತಿನ ಮನೆಗೆ ಒಂಥರ ಮ್ಯಾಚ್ ಆಗಲಿ ಅಂತ ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಕ್ಲೋಸ್ ಆಗಿ ಅವತ್ತು ಭಾಳ ಗ್ರ್ಯಾಂಡಾಗಿ ಒಂದು ಫಂಕ್ಷನ್ ಮಾಡಿದ್ವಿ. ನಿಮ್ಮಲ್ಲಿ ಭಾಳ ಜನ ಅಟೆಂಡ್ ಮಾಡಿದ್ದೀರಾ ನ್ಯಾಷನಲ್ ಕಾಲೇಜಲ್ಲಿ. ಅದು ಜನರಲ್ ಗ್ರ್ಯಾಂಡಾಗಿ ಇದಾದಾಗ ಆಯಿತು, ನಾವು ಇದ್ರಲ್ಲಿ ಮಾಡ್ದಂಗೆ, ಅದು ಬ್ಯಾಲೆನ್ಸ್ ಗ್ರೌಂಡಲ್ಲಿ ಮಾಡ್ದಂಗೆ. ಇಂಥ ಸಾಹಿತ್ಯ ಆಸಕ್ತರಿದ್ದಾರಲ್ಲ ಮಾತಿನ ಮನೆಯಲ್ಲಿ, ಮನಸ್ಸುಗಳು ಸೇರುವಂಥ ಜನರು ಇದ್ದಾಗ ಹೃದಯ ಸ್ವಲ್ಪ ಹತ್ರ ಬರಬೇಕು. ಜನ ಇದೆ, ಇವತ್ತು ಸ್ವಲ್ಪ ಡಿಸ್ಟೆನ್ಸ್ ಇರ್ಬೋದು ಅದು. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ವೆಂಕಟೇಶ್ ಅವ್ರಿಗೆ ಹೇಳಿದೆ, ಈ ಥರ ನಿಮ್ಮ ಮನೆ ಇದೆಯಲ್ಲ, ನಿಮ್ಮ ಮಾತಿನ ಮನೆ, ಇಲ್ಲಿ ಆಗಲೇ ವೈಬ್ರೇಷನ್ ಇದೆ, ಮನಸ್ಸುಗಳು ಸೇರಿರುವಂಥ ವೈಬ್ರೇಷನ್. ಅದಕ್ಕೆ ಇನ್ನು ಸ್ವಲ್ಪ ಹತ್ರ ತೊಗೊಂಡೋಗಿ ರಾಮನಾಥ್ ಸಾಹಿತ್ಯನ ಇನ್ನೂ ಸ್ವಲ್ಪ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡೋಕ್ಕೆ. ಯಾಕೆಂದರೆ ಕೆಲವು ಪಬ್ಲಿಕ್ಕಲ್ಲಿ ಹೇಳುವಂಥದ್ದಲ್ಲ, ಪಬ್ಲಿಕ್ಕಲ್ಲಿ ಹೇಳುವಂಥದ್ದಲ್ಲ ಅಂದರೆ ಕೆಲವು ಅಪ್ರಿಷಿಯೇಟ್ ಮಾಡೋವಂಥದ್ದು ಅಂಥದ್ದು ಇರೋದ್ರಿಂದ ರಾಮನಾಥ್ ಸಾಹಿತ್ಯದಲ್ಲಿ ಕೆಲವು ಸಟ್ಲ್ ಇರುತ್ತೆ. ಆ ಸಟ್ಲ್ ಅನ್ನೋ ವರ್ಡಲ್ಲೇ ಭಾಳ ಮಜಾ ಇದೆ ನೋಡಿ. ಸಟ್ಲಲ್ಲಿ ಜಾಸ್ತಿ ಹೇಳೋಕ್ಕಾಗಲ್ಲ, ಸೈಲೆಂಟ್ ಆಗಿರಬೇಕು. ಅದಕ್ಕೆ SUBTLE ಸೈಲೆಂಟ್ ಅಂತ. ಸೈಲೆಂಟಲ್ಲಿ ಅನೇಕ ವಿಷಯಗಳನ್ನೆಲ್ಲ ತಿಳಿಸಿ ಹೇಳ್ತಾರೆ. ಸೊ ಇದಾಗ ವೇದಿಕೆ ಮೇಲಿರುವಂಥ ಯೂಸರ್ ಫಾರ್ಮಲ್ ಆಗಿ ನಾನು ಮಾತಾಡೋಕ್ಕೆ ಬರಲ್ಲ, ಇಷ್ಟ ಇಲ್ಲ. ಆದ್ರೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವೇದಿಕೆ ಮೇಲಿರುವ ಗಣ್ಯರೇ, ವೇದಿಕೆ ಮುಂದಿರುವ ಗಣ್ಯರೇ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ಗಣ್ಯರೇ. ಅಂದರೆ ಫೇಸ್ಬುಕ್ಕು ಯಾಕೆ ಅಲ್ಲೇ ಕೂತ್ಕೊಂಡು ಮನೆಗಳಲ್ಲಿ ನಮ್ಮ ರೆಸ್ಪೆಕ್ಟಿವ್ ಮನೆಗಳಲ್ಲಿ ಕೂತಿದ್ದಾರೆ. ರಾಮನಾಥ್ ಅವ್ರಿಗೆ ಒಂದು ಪ್ರಶ್ನೆಗೆ ಉತ್ತರ ಇದೆ. ರಾಮನಾಥ್ಗೆ ಸುಧಾದಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ರು, ಸರ್ ಟೆಕ್ಸ್ಟ್ ಬುಕ್ಗೂ ಫೇಸ್ಬುಕ್ಗೂ ಏನು ವ್ಯತ್ಯಾಸ ಅಂತ. ನೀವೇನಾದ್ರು ಹೇಳ್ಬೋದಾ ಮೇಡಮ್? ಟೆಕ್ಸ್ಟ್ ಬುಕ್ಗೂ ಫೇಸ್ಬುಕ್ಗೂ ಏನು ವ್ಯತ್ಯಾಸ ಅಂದರೆ, ಫೇಸ್ಬುಕ್ಕಲ್ಲಿ ಲೈಕ್ಸ್ ಜಾಸ್ತಿ, ಟೆಕ್ಸ್ಟ್ ಬುಕ್ಕಲ್ಲಿ ಡಿಸ್ಲೈಕ್ಸ್ ಜಾಸ್ತಿ. ಕರೆಕ್ಟಲ್ಲ ಆನ್ಸರ್? ಅದು ಬರೀ ಲೈಕ್ಸ್ ಅಲ್ಲಿ, ಇಲ್ಲಿ ಡಿಸ್ಲೈಕ್. ಟೆಕ್ಸ್ಟ್ ಬುಕ್ ಓದೋಕ್ಕಪ್ಪ, ಈಗ ಟೆಕ್ಸ್ಟ್ ಬುಕ್ ಪ್ರಿಂಟ್ ಆಗೋಕ್ಕೆ ಮುಂಚೆನೇ ಡಿಸ್ಲೈಕ್ ಆಗ್ತಾ ಇದೆ, ಅದು ಬೇರೆ ವಿಷಯ. ಸೊ ಹೀಗಾಗಿರುವಾಗ ನಾವು ಒಂದು ಕಾರ್ಯಕ್ರಮ ಮಾಡೋಣ, ಈ ಥರ ಒಂದು ಸುಮಾರು 1.5 ಗಂಟೆ 1.25 ಗಂಟೆ ಈ ಥರ ರಾಮನಾಥ್ ಸಾಹಿತ್ಯನ ಭಾಳ ಹತ್ತಿರದ ಜನಗಳಿಗೆ ಒಬ್ರಿಗೊಬ್ರು ಕೂತ್ಕೊಂಡು ಈ ಥರ ಚರ್ಚೆ ಮಾಡೋ ಥರ ಗದ್ಯ ಪದ್ಯ ವೈವಿಧ್ಯ ಅಂತ ಮಾಡೋಣ ಅಂತ. ಗದ್ಯ ಪದ್ಯ ಓಕೆ, ಗದ್ಯ ಪದ್ಯ ಅನ್ನೋದೇ ವೈವಿಧ್ಯ. ತಿರುಗಿ ಇನ್ನೊಂದು ವೈವಿಧ್ಯ ಅಂತಿದೆ, ಬರೀ ಪ್ರಾಸಕೋಶನ ಹಂಗಲ್ಲ. ರಾಮನಾಥ್ ಅವರು ಹೇಗೆ ಅಂದರೆ ರಾಮನಾಥ್ ಸಾಹಿತ್ಯ ಹೇಗೆ ಅಂದರೆ, ನಮ್ಮ ಅಡುಗೆ ಮನೆಗಳಲ್ಲಿ ಸ್ಟವ್ ಇರುತ್ತೆ. ಆ ಸ್ಟವ್ನಲ್ಲಿ 3 ಬರ್ನರ್ ಸ್ಟವ್, ನಿಮ್ಮಲ್ಲಿ ಇನ್ನೂ ಜಾಸ್ತಿ ಇರ್ಬೋದು, 3 ಬರ್ನರ್ ಸ್ಟವ್ನಲ್ಲಿ ಇವರು ಅಡುಗೆ ಮಾಡ್ತಾರೆ. ಬನ್ನಿ ಡಾಕ್ಟರ್. 3 ಬರ್ನರ್ ಸ್ಟವ್ನಲ್ಲಿ ಇವರು ಅಡುಗೆ ಮಾಡ್ತಾರೆ. 1 ಬರ್ನರಲ್ಲಿ ಗದ್ಯ ಬೇಯಿಸ್ತಾರೆ, ಇನ್ನೊಂದು ಬರ್ನರಲ್ಲಿ ಅಣುಕು ಹಾಡುಗಳು ಇರ್ತಾರೆ, ವೆಂಕಟೇಶ್ ಅವರು ಹೇಳಿದಂಗೆ ಹಾಡುಗಳನ್ನೆಲ್ಲ ಬೇಯಿಸ್ತಾರೆ. 3ನೇ ಹಾಡುಗಳಲ್ಲಿ ಪ್ರಶ್ನೆ ಉತ್ತರ ಬೇಯಿಸ್ತಾರೆ. ಇದು 3 ಬರ್ನರ್. ಇದು 3 ಹಾಸ್ಯ ಗದ್ಯ ಪದ್ಯ ವೈವಿಧ್ಯ. ಈಗ ಅವರು ರಂಜಿತಾ ಮೇಡಮ್ ಹೇಳಿದಂಗೆ, ನನ್ನ ಮಾತು ಕಡಿಮೆ ಈಗ ಅಷ್ಟೇ. ಹಾಗಾಗಿ ಮೊದಲು ಗದ್ಯದ ಫಸ್ಟ್ ತಗೊಂಡು ಆಮೇಲೆ ಮಧ್ಯದಲ್ಲಿ ಪದ್ಯ ಮತ್ತು ಉತ್ತರದ ವೈವಿಧ್ಯ ಹೇಗಿತ್ತು ಅನ್ನೋದು ನೋಡೋಣ. ಮೊದಲನೇದಾಗಿ ಅವರು ರಾಷ್ಟ್ರ ವೆಂಕಟೇಶ್ ಅವರು ಹೇಳಿದ್ರು, ಪ್ರತಿ ವಾರ ಅವರು ವಿಜಯ ಕರ್ನಾಟಕಕ್ಕೆ ಕಾಲಂ ಬರಿತಾ ಇದ್ರು. ವೀಕೆಂಡ್ ವಿನೋದ ಅಂತ.
ವೀಕೆಂಡ್ ವಿನೋದ ಅಂದರೆ ಪ್ರತಿ ಭಾನುವಾರ ಬರ್ತಾ ಇತ್ತು. ಈ ಭಾನುವಾರದ ಕಾಲಮ್ನ ಅದರ ಬಗ್ಗೆ ಮಾತಾಡೋಕ್ಕೆ ಯಾರು ಸೂಕ್ತ ವ್ಯಕ್ತಿ ಅಂತ ಯೋಚನೆ ಮಾಡ್ತಾ ಇದ್ರೆ ಭಾನುವಾರದ ಕಾಲದ ಬಗ್ಗೆ ಮಾತಾಡೋಕ್ಕೆ ಭಾನುವಾರೇ ಸೂಕ್ತ ವ್ಯಕ್ತಿ. ಹಂಗಾಗಿ ಆ ವೀಕೆಂಡ್ ವಿತ್ ವಿನೋದ ಅದರೊಳಗಿರುವಂಥ ಸ್ವಾರಸ್ಯಗಳೇನು, ಅದರೊಳಗೆ ಹೇಗೆ ಹ್ಯೂಮರ್ ಅಂದರೆ ಹ್ಯೂಮರ್ ಅಲಾಂಗ್ ವಿತ್ ಹ್ಯೂಮರ್, ಇನ್ ಅಡಿಷನ್ ಟು ಹ್ಯೂಮರ್, ಅಪಾರ್ಟ್ ಫ್ರಮ್ ಹ್ಯೂಮರ್, ಥ್ರೂ ಹ್ಯೂಮರ್, ಬೇರೆ ಎಲ್ಲ ವಿಷಯಗಳನ್ನ ಹೇಗೆ ಅವರು ರಾಮನಾಥ್ ಪ್ರಸ್ತುತಪಡಿಸ್ತಾ ಇದ್ರು, ಡೈಲಿ ಆಗು ಹೋಗುಗಳನ್ನ ಅನ್ನೋದನ್ನ ಈಗ ಭಾನುವಾರ